ನಿಮ್ಮ ಮೂಲಗಳು ಸರಿ ಇವೆ, ಕೇವಲ ನಮ್ಮ ಗುಸುಗುಸು ಗೋವಿಂದಣ್ಣನ ಮೂಲ ಅಷ್ಟೇ ಅಲ್ಲ ಪಾಟೀಲ್ರೆ, ನಿಮ್ ಮೂಲಗಳು ಕೂಡ ಸರಿಯಾಗಿವೆ ಇವೆ. ಆದ್ರೆ ವಿಷಯ ಏನ್ ಗೊತ್ತಾ, ಈಗ ಅವರು ನೀವ್ ಹೇಳ್ದಾಗೆ ಅವ್ರನ್ನ ತರಬೇಕು ಅನ್ನುವಂತ ಪ್ರಯತ್ನ ಈಗ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು. ಮೊನ್ನೆ ಕುಮಾರ್ ಬಂಗಾರಪ್ಪನವ್ರ ಸ್ಟೇಟ್ಮೆಂಟ್ ಕೊಟ್ರೆ ಏನಂತ ಗೊತ್ತಾ, ಅವ್ರ ಅಧಿಕೃತ ಹೇಳಿಕೆ ಇದು ಗುಸುಗುಸು ಮೂಲ ಅಲ್ಲ, ಅಧಿಕೃತ ಹೇಳಿಕೆ ಏನಪ್ಪಾ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕ ಆಗ್ಬೇಕು ಅಂತೇಳಿ. ನೀವು ರಾಜ್ಯಾಧ್ಯಕ್ಷ ಸ್ಥಾನ ಕೇಳ್ತಾ ಇದ್ದೀರಿ, ಅವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆಗ್ಬೇಕು ಅಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಟ್ರು. ಅದಕ್ಕೆ ವಿಜಯೇಂದ್ರ ಅವ್ರ ಸ್ಟೇಟ್ಮೆಂಟ್ ಪ್ರತಿಕ್ರಿಯೆ ಏನಿದೆ ಗೊತ್ತಾ, ಯಾರೋ ಒಂದು ಪಂಚಾಯತಿಗೆಲ್ಲ ಆಗದೆ ಇರೋರು ಎಲ್ಲ ಈ ರೀತಿ ಹೇಳಿಕೆ ಕೊಡ್ತಾರೆ ಅನ್ಬಿಟ್ರು. ಹೆಂಗಿದೆ ನೋಡಿ ಕೌಂಟ್ರು. ಆಮೇಲೆ ನೀವ್ ಹೇಳ್ದಂಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಕೇಳಿದಾಗ್ಲೂ ಕೂಡ ವಿಜಯೇಂದ್ರ ಅವ್ರ ರಿಯಾಕ್ಷನ್ ಏನಿದೆ ಗೊತ್ತಾ, ಅವರು ಉಚ್ಚಾಟಿತ ಆಗಿರುವ ನಾಯಕರು ಅಂದ್ರು. ಅಂದ್ರೆ ನೀವ್ ಹೇಳ್ದಂಗೆ ವಿಜಯೇಂದ್ರ ಅವರು ಮತ್ತೆ ವಾಪಸ್ ಪಕ್ಷಕ್ಕೆ ಬರದ ಹಾಗೆ ವಿಜಯೇಂದ್ರ ಬಣ ತಡೆಯುವ ಪ್ರಯತ್ನ ಮಾಡ್ತಾ ಇದ್ರೆ, ಈ ಕಡೆ ಹೇಳದಲ್ಲ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಸಿದ್ದೇಶ್ವರ ಟೀಮ್ ಬಹಳ ದೊಡ್ಡ ಟೀಮ್ ಇದೆಯಲ್ಲ, ಪ್ರತಾಪ್ ಸಿಂಹ ಇವರೆಲ್ಲ ಅವರೆಲ್ಲ ಅವ್ರನ್ನ ಕರೆತರುವಂತಹ ಪ್ರಯತ್ನ ಮಾಡ್ತಾ ಇದೆ. ಸೊ ಅದೀಗ ಇನ್ನೂ ಆ ಹಂತದಲ್ಲೇ ಇದೆ, ಒಳಗೆ ಬಂದ ಮೇಲೆ ತಾನೇ ರಾಜ್ಯಾಧ್ಯಕ್ಷ ಆಗ್ತಾರೋ ಇಲ್ವೋ ಅಂತ ಹೇಳಿ. ಸದ್ಯಕ್ಕಂತೂ ಪಾಟೀಲ್ರೆ, ಸದ್ಯಕ್ಕಂತೂ ಜಗನ್ನಾಥ ಭವನದ ಕಚೇರಿಯ ಮೂಲಗಳು ಹೇಳ್ತಿರೋದೇನಂದ್ರೆ ಅವ್ರ ಹೆಸರು ಚರ್ಚೆಯಲ್ಲಿ ಮುನ್ನೆಲೆಗೆ ಬಂದಿಲ್ಲ, ಬಂದಿದ್ರು ನಮ್ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿಲ್ಲ, ಅದಕ್ಕೆ ನಾವು ನಿಮಗೆ ಹೇಳಿಲ್ಲ. ಇಷ್ಟೇ ಪಾಟೀಲ್ರೆ. ಬಹುಶಃ ನನಗನ್ಸುತ್ತೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಗಾದೆ ಮಾತಿದೆ, ಅದನ್ನ ನೀವು ಹೇಳ್ತಾ ಇದ್ರಿ, ಈ ತಡದ ಮಳೆ ಬಹಳ ಜಡದ್ ಬರುತ್ತೆ ಅಂತ. ನನಗೆ ಬಹುಶಃ ಈ ಜಡದ ಮಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಮೂಲಕ ಬಿಜೆಪಿಯಲ್ಲಿ ಬರೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಿದ್ಯಾ ಅಂತ, ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ರೀತಿ. ಈಗ ಯಾರ್ಯಾರ ಹೆಸರು ಓಡಾಡುತ್ತೋ ಓಡ್ಲಿರಿ, ನನ್ಗೆ ಗೊತ್ತೈತಿ ಯಾರು ಆಕಾರ ಅಂತ ಹೇಳಿ, ನಾನಾ ಅಧ್ಯಕ್ಷ ಆಗವ ಅನ್ನೋ ರೀತಿಯಲ್ಲಿ ಬಸನಗೌಡ ಪಾಟೀಲ್ರೀಗ ಬಹಳ ಮೌನದಿಂದಿದ್ದಾರೆ. ಬಿಜೆಪಿ ವರಿಷ್ಠರು ಕೂಡ ಸೀನ್ ಮುಗಿಯೋಷ್ಟೊತ್ತಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರ್ಕೊಂಡ್ಬಂದು ಕೂಸ್ಬಿಡ್ತಾರ ಅಂತ, ಮಳೆ ಜಡ್ದು ಬರುತ್ತಾ ಅಂತ. ಪಾಟೀಲ್ರೆ ನೀವ್ ಹೇಳ್ದಂಗೆ ತಡದ ಮಳೆ ಜಡ್ದು ಬಂದ್ರೆ ಆ ಬಂದ್ ಮಳೆ ಒಂದ್ ಪ್ರವಾಹನೂ ಬರುತ್ತಲ್ಲ, ಅದು ಬರೀ ಮಳೆ ನೀರ್ ಅಷ್ಟೇ ಇರಲ್ಲ, ಅದು ಪ್ರವಾಹನೇ ಆಗುತ್ತಲ್ಲ ಪಾಟೀಲ್ರೆ. ಆ ಪ್ರವಾಹ ಯಾರ್ಯಾರು ಕುರ್ಚಿ ಕೊಚ್ಚೋಗಂಗ್ ಮಾಡುತ್ತೋ ಗೊತ್ತಿಲ್ವಲ್ಲ ಅದು. ಈಗ ಬಂದ್ರೆ ಯತ್ನಾಳ್ ಒಬ್ರೇ ಬರ್ತಾರ, ದೊಡ್ಡ ಕ್ಯೂನೇ ಇದೆ ಅದ್ರಿಂದ. ಈಗ ಈಶ್ವರಪ್ಪನವ್ರ ಹೆಸರಿದೆ, ಅವರು ಕೂಡ ಪಕ್ಷದಿಂದ ಹೊರಗಿದ್ದಾರೆ, ಈಗ ಅವರು ಕೂಡ ಇವ್ರ ಜೊತೆ ಬರ್ತಾರೆ ಅಂತ ಇದೆ. ಹಿಂಗೆಲ್ಲ ಇರೋದ್ರಿಂದ ಅವ್ರೇನಾದ್ರು ಬಂದದ್ದೇ ಆದ್ರೆ ಆ ಪ್ರವಾಹ ಅದು ಯಾವ್ಯಾವ ದಿಕ್ಕಿಗೆ ಹೋಗುತ್ತೋ ಗೊತ್ತಿಲ್ಲ ಇನ್ನು. ಅದನ್ನೂ ಕೂಡ ನಮ್ ಗುಸುಗುಸು ಗೋವಿಂದಣ್ಣವ್ರು ಬೆನ್ನ ಹತ್ತಿದ್ದಾರೆ. ಆ ಮಾಹಿತಿ ಬಂದ ಮೇಲೆ, ಯಾಕಂದ್ರೆ ನಮಗೆ ನಾವು ಪೂರ್ತಿ ಬಿಟ್ಕೊಡಂಗಿಲ್ಲ ಪಾಟೀಲ್ರೆ, ಅದೊಂದು ನಮಗೆ ಕಂಡೀಷನ್ ಇದೆ ಗುಸುಗುಸು ಗೋವಿಂದಣ್ಣರಿಂದ. ಪಾಟೀಲ್ರಿಗೆ ನೀವು ಉಗುರು ತೋರಿಸಿದ್ರೆ ಅವ್ರು ಹತ್ತ ನುಗ್ತಾರೆ, ಇಷ್ಟಿಷ್ಟೇ ಬಿಡಿ ಅಂದಿದ್ದಾರೆ. ಸೊ ಈಗ ಇಷ್ಟು ಬಿಟ್ಟಿದ್ದೀನಿ, ನೆಕ್ಸ್ಟ್ ಮುಂದಿನ ಒಳನೋಟದಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಪರ್ಮಿಷನ್ ತಗೊಂಡ್ ಬಿಡ್ತೀನಿ ಪಾಟೀಲ್ರೆ. ಮತ್ತೆ ಕಾಯಣ ಅಂತೀರಿ? ಅಲ್ಲ, ಕಾಯಲೇಬೇಕಲ್ಲ. ಗುಸುಗುಸು ಗೋವಿಂದನಿಗೆ ಹೇಳಿ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳಿ. ಈಗ ಎರಡನೇ ಸ್ಟೋರಿ ನೋಡೋಣ. ಆಗ್ಲಿ, ಖಂಡಿತ ಪಾಟೀಲ್ರೆ. ಈಗ ಟಾಪ್ ಸ್ಟೋರಿ ನಂಬರ್ 2. ಮಾಗಡಿಯ ಬಾಲಕೃಷ್ಣ ಹಾಗೂ ಗುಬ್ಬಿ ಶಾಸಕ ವಾಸು ಇಬ್ರು ಹಳೆ ದೋಸ್ತಿಗಳು. ಇವರಿಬ್ಬರು ಮಧ್ಯೆನೆ ಮಂತ್ರಿ ಪಟ್ಟಕ್ಕೆ ಪೈಪೋಟಿ ಬಿದ್ದಿದೆ. ಇದ್ರ ಬಗ್ಗೆ ಇವರಿಬ್ಬರು ಮಾತಾಡ್ಕೊಂಡಿದ್ದೂ ಆಗಿದೆ. ಆದ್ರೆ ಮಾತುಕತೆಯ ಸಂದರ್ಭದಲ್ಲಿ ಆಗಿದ್ದೇನು, ತೀರ್ಮಾನ ಆಯ್ತಾ ಇಲ್ವಾ? ಇಬ್ಬರು ಮಧ್ಯಸ್ಥಿಕೆ ವಹಿಸಿದ್ದ ನಮ್ ಗೋವಿಂದಣ್ಣನ್ ಮೂಲ ಕೊಟ್ಟ ಮಾಹಿತಿ ಬಾಲೆ ರಸವತ್ತಾಗಿದೆ. ನೋಡ್ಕೊಂಡ್ ಬಂದಿದ್ದೀನಿ. ಈ ಬಾಲಣ್ಣನ ನಂಬೋದೋ ಆ ವಾಸಣ್ಣನ ನಂಬೋದೋ ಗೊತ್ತಾಗ್ತಿಲ್ಲ ನೋಡು. ಈ ಬಾಲಣ್ಣಂಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ವಾಸು ಈಗಾಗಲೇ ಸಿಎಂ ಹತ್ರನೇ ಹೇಳ್ಬಿಟ್ಟಿದ್ದಾನೆ, ನಾವೆಲ್ಲ ಹಿಂದೆ ಮಿನಿಸ್ಟ್ರು ಆಗಿದ್ದೀವಿ, ಆದ್ರೆ ಬಾಲು ಆಗೇ ಇಲ್ಲ, ಈ ಸರ್ತಿ ಬಾಲುಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳಿದ್ದಾನೆ ಅಂತಾರೆ. ಆ ಕಡೆ ವಾಸಣ್ಣನ ಕಡೆಯವರು ಹೇಳೋ ಕತೆನೇ ಬೇರೆ. ಇಲ್ಲ ವಾಸಣ್ಣ ಈ ಸರ್ತಿ ಶತಾಯಗತಾಯ ಮಿನಿಸ್ಟ್ರು ಆಗ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಒಂದ್ ವೇಳೆ ಅವರನ್ನ ಮಿನಿಸ್ಟ್ರು ಮಾಡಿಲ್ಲ ಅಂದ್ರೆ ರಾಜೀನಾಮೆನೇ ಕೊಟ್ಬಿಡ್ತಾರೆ ಅಂತಾರೆ. ಒಟ್ಟಲ್ಲಿ ಈ ಬಾಲಣ್ಣನ ಮಾತು ನಂಬೋದು ವಾಸಣ್ಣನ ಮಾತು ನಂಬೋದು ಗೊತ್ತಾಗ್ತಾನೆ ಇಲ್ಲ ಅಂದ್ರು ಗುಸುಗುಸು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನಿದು ಬಾಲಣ್ಣ ವಾಸಣ್ಣ ಅಂದ್ಕೊಂಡು ಏನ್ ನಿಮ್ ಗುಸುಗುಸು, ಸ್ವಲ್ಪ ಬಿಡಿಸಿ ಹೇಳಬಾರ್ದಾ ಅಂದಾಗ ಬಾಯ್ ಬಿಟ್ರು ನೋಡಿ ಒಕ್ಕಲಿಗ ಶಾಸಕರ ಮಂತ್ರಿ ಪಟ್ಟದ ಫೈಟಿನ ಕತೆ. ವಿಷಯ ಏನಪ್ಪಾ ಅಂದ್ರೆ, ಸಚಿವ ಸಂಪುಟ ಪುನರ್ರಚನೆ ವೇಳೆ ಒಂದು ಮಾಗಡಿ ಕ್ಷೇತ್ರದ ಬಾಲಕೃಷ್ಣ ಅಥವಾ ಗುಬ್ಬಿ ಶಾಸಕ ವಾಸು ಇಬ್ಬರ ಮಧ್ಯೆ ಒಬ್ಬರಿಗೆ ಅವಕಾಶ ಅಂತ ವಿಧಾನಸೌಧದ 3ನೇ ಮಹಡಿಯಿಂದ ಮಾಹಿತಿ ಬಂದಿದೆಯಂತೆ. ಇಷ್ಟೇ ಮಾಹಿತಿ ಬಂದಿದ್ರೆ ತಂಪಾಡಿಗೆ ತಾವು ಲಾಬಿ ಮಾಡ್ತಿದ್ರು. ಆದ್ರೆ ನೀವೇ ಮಾತಾಡ್ಕೊಂಡು ಹೇಳಿ ಅಂತ ಅದೇ 3ನೇ ಮಹಡಿಯಿಂದ ಆಪ್ತ ಸಲಹೆ ಸಿಕ್ಕಿದ್ದೇ ಎಡವಟ್ಟಾಗಿದ್ದು ಅಂತಿವೆ ಈ ಶಾಸಕರ ಆಪ್ತ ಮೂಲಗಳು. ಯಾವಾಗ ನೀವೇ ಮಾತಾಡ್ಕೊಳ್ಳಿ ಅಂದ್ರೋ ಬಾಲಣ್ಣ,
ಹಾಗೂ ವಾಸಣ್ಣ ಇಬ್ರು ಮಾತಾಡಿದ್ರಂತೆ. ಆಗ ನಂಗೆ ಬಿಟ್ಕೊಡೋಣ ಅಂತ ಇವ್ರು, ಅಯ್ಯೋ ನಿಂಗ್ಯಾಕೆ ಗುರು, ನೀ ಈಗಾಗ್ಲೇ ಒಂದ್ಸರ್ತಿ ಮಿನಿಸ್ಟ್ರು ಆಗಿದೆಯಲ್ಲ, ಈ ಸರ್ತಿ ನಂಗೊಂದು ಅವಕಾಶ ಕೊಡುವಂತ ಅವರು ಮಾತಾಡ್ಕೊಂಡಿದ್ದಾರೆ. ಆದ್ರೆ ಇಬ್ಬರ ಪೈಕಿ ಯಾರೂ ಸಹ ಯಾರಿಗೂ ಬಿಟ್ಕೊಡೋಕೆ ರೆಡಿ ಇಲ್ಲ ಅಂತಿವೆ ಉಭಯ ಶಾಸಕರ ಪರಮಾಪ್ತ ಮೂಲಗಳು. ಕಡೆಗೆ ಇಬ್ಬರ ನಡುವೆ ಮಾತುಕತೆ ಕುದುರಿಲ್ಲ. ಹಿಂಗಾಗಿ ಮಂತ್ರಿ ಆಗೋಕೆ ಇಬ್ರು ಲಾಬಿನ ಜೋರು ಮಾಡಿದ್ದಾರೆ. ಮೊನ್ನೆ ಬಾಲಕೃಷ್ಣ ದಿಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಅಹವಾಲು ಸಲ್ಲಿಸಿ ಬಂದಿದ್ದಾರೆ. ಇತ್ತ ವಾಸು ಆಪ್ತರು ಹೇಳೋ ಪ್ರಕಾರ ಈ ಸರ್ತಿ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಅವರು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ರೆಡಿಯಾಗಿದ್ದಾರಂತೆ. ಇವರ ಮಧ್ಯೆ ಮತ್ತೊಂದು ಟ್ವಿಸ್ಟು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರದ್ದು. ಇನ್ಫ್ಯಾಕ್ಟ್ ಈ ಇಬ್ಬರದ್ದಲ್ಲದೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೂ ಮಂತ್ರಿ ಸ್ಥಾನ ಸಿಕ್ಕರೆ ಇದೇ ಕೋಟಾದಲ್ಲೇ ಸಿಗಬೇಕು ಅಂತ ಮಧ್ಯದಲ್ಲಿ ಅವರನ್ನು ಸೇರಿಸಿದ್ದಾರೆ. ಅವ್ರು ನೋಡಿದ್ರೆ ಹೋದಲ್ ಬಂದಲ್ಲಿ ನಂಗೆ ಕೊಟ್ಟ ಮಾತಿದೆ, ಹಿಂಗಾಗಿ ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಇವರು ಇಷ್ಟೆಲ್ಲ ಕಸರತ್ತು ಮಾಡ್ತಿದ್ರೆ ಅಲ್ಲಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂತವರು ಈ ಬಾರಿ ವಿಸ್ತರಣೆಗೆ ಕೈ ಹಾಕಿದ್ರೆ ಎದುರಾಗುತ್ತೆ ಆಪತ್ತು ಅಂತ ಮುಂದೆ ತಳ್ಳೋ ಪ್ಲಾನ್ ಮಾಡ್ತಿರೋದು ಅದೇ ಮಹಡಿಯ ಮೂಲಗಳಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.